ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಪಾಸ್ತಾ, ಹೋಮ್ ಮೇಡ್ ಪಾಸ್ತಾ ನಾನು ಇವತ್ತು ಮಾಡ್ತಾಯಿದ್ದೀನಿ. ಹೊರಗಿನ ಮಾರ್ಕೆಟಲ್ಲಿ ಸಿಗುವಂಥ ಪಾಸ್ತಾ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತಲ್ಲ, ಮನೆಯಲ್ಲಿ ಹಿಂಗೆ ಮಾಡಿಕೊಂಡ್ರೆ ಸ್ವಲ್ಪ ಜಲ್ದಿ ಆಗುತ್ತೆ. ನಾವು ಡಿನ್ನರ್ ಜೊತೆ ಇದನ್ನು ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿಂದ್ರೆ ಗೆಸ್ಟ್ ಬಂದಾಗ ಅಥವಾ ಫ್ರೆಂಡ್ಸ್ ಬಂದಾಗ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇಲ್ಲಿ ನಾನು ಸೂಜಿ ರವಾನ 3/4 ಕಪ್ನಷ್ಟು ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಅಲ್ಲ, ಅದಕ್ಕಿಂತ ಸ್ವಲ್ಪ ಜಿನಗೆ ಬರ್ತಾ ನೋಡು, ಅದನ್ನು ನಾವು ಇಲ್ಲೇ ಕಲಿಸ್ಕೊಳಕತ್ತೀನಿ. ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರು ಹಾಕಿ ಇದನ್ನು ಕಲಿಸ್ಕೊಂಡು ಇಟ್ಕೋಬೇಕ್ರಿ. ಅಗದಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡೆ ಇಟ್ಕೋಬೋದು. ನೋಡಿರಿ, ಈ ರೀತಿ ನಾನು ನಾದ್ಕೊಂಡು ಇಟ್ಕೊಂಡೀನಿ. ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಡ್ರೈ ಆಗ್ಲಾರ್ದಂಗೆ ಇಡ್ರಿ. ಮತ್ತು ನಿಮ್ಗೆ ಇನ್ನೂ ಡೌಟ್ ಇದ್ದರೆ ರವಾದ ಬಗ್ಗೆ, ನಾವು ನಮ್ಮ ಕಡೆ ಶಾವಿಗೆ ಮತ್ತು ಸೌತಿ ಬೀಜ ಮಾಡ್ತೀವಲ್ಲ, ಹಿಟ್ಟು ಉಪಯೋಗಿಸ್ತೀವಿ, ನಿಮಗೆ ಗೊತ್ತಾಗಿರಬಹುದು. ಆ ರವಾನ ನಾನಿಲ್ಲೇ ತೊಗೊಂಡಿದ್ದೀನಿ ನೋಡ್ರಿ. ಪಾಸ್ತಾಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ನ ರೆಡಿ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನಾನು 2 ಟೊಮೆಟೊನ ಅರ್ಧ ಹೋಳು ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಇದ್ರ ಜೊತೆಗೆ ಅರ್ಧ ಈರುಳ್ಳಿ ಮತ್ತು 10 ಬೆಳ್ಳುಳ್ಳಿ ಬೇಳೆನ ಹಾಕ್ಕೊಂಡಿದ್ದೀನಿ. ಮತ್ತು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದು ಮೆತ್ತಗಾಗೋವರೆಗೂ ಇದನ್ನು ಎಣ್ಣೆ ಒಳಗೆ ಬೇಯಿಸ್ಕೊಳ್ಳೋಣ್ರಿ. ನೋಡಿರಿ, ಹಿಂಗೆ ರೀತಿ ಮೆತ್ತಗಾಗಿರ್ತೈತಿ. ಇದನ್ನು ತಣ್ಣಗಾದ್ಮೇಲೆ ಇದನ್ನು ಜಾರಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಇದು ಪೂರ್ತಿಯಾಗಿ ಕೂಲ್ ಆಗಬೇಕು. ಅದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಆಗಿರುತ್ತೆ ನೋಡಿರಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಪೇಸ್ಟ್ ಈ ಥರ ಆಗಿರಬೇಕು. ರವಾನ ಅದು ಇಟ್ಕೊಂಡಿದ್ವಲ್ಲ, 30 ನಿಮಿಷ ಆಗಿದೆ. 30 ನಿಮಿಷ ಆದಮೇಲೆ ಸೇಮ್ ನಮ್ಮ ಹಿಟ್ಟು ಯಾವ ರೀತಿ ಹದ ಇರುತ್ತಲ್ಲ ಆ ರೀತಿ ಹದಕ್ಕೆ ಬಂದಿರುತ್ತೆ. ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ಇನ್ನೊಂಚೂರು ಈ ಥರ ನಾದಿಕೊಂಡು ಆಮೇಲೆ ಇದನ್ನು ಈ ಥರ ಉದ್ದವಾಗಿ ರೋಲ್ ಮಾಡ್ಕೊಳ್ರಿ. ಮಾಡ್ಕೊಂಡಾದ್ಮೇಲೆ ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲದೂ ಒಂದೇ ಈಕ್ವಲಾಗಿ ಕಟ್ ಮಾಡ್ಕೊಳ್ರಿ. ಇದಾದಮೇಲೆ ಇದನ್ನು ಸ್ವಲ್ಪ ದೊಡ್ಡವಾಗಿ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ. ದಪ್ಪವಾದ್ರೆ ಬೇಯಿಸ್ಕೊಳ್ಳೋಕೆ ಟೈಮ್ ಹಿಡಿಯುತ್ತೆ, ಸರಿಯಾಗಿ ಕುದ್ದಿರೋದಿಲ್ಲ. ಈ ರೀತಿ ಇಷ್ಟು ಸೈಜ್ನಾಗ ಮಾಡಿಕೊಂಡು ಒಂದು ಜಾಳಿಗೆಗೆ ಈ ಥರ ಡಿಸೈನ್ ಮಾಡ್ಕೊಳ್ಳಿ. ಒಂದು ಹೆಬ್ಬಟ್ಟಿಂದ ಈ ಥರ ಒತ್ತಿ ಹಿಂಗೆ ಸರಿಸ್ಕೊತ ಬರ್ರಿ. ಇದು ಡಿಸೈನ್ ಬರ್ತೈತಿ. ಇಲ್ಲಾಂದ್ರೆ ಫೋರ್ಕಿನ್ ಸ್ಪೂನ್ ಇದ್ರೆ ಅದ್ರಲ್ಲಿ ಕೂಡ ಇದು ಬರ್ತೈತಿ. ಅದಾದಮೇಲೆ ಇದನ್ನು ಒಂದು ಪಾತ್ರೆಗೆ ನೀರು ಕುದಿಸ್ಕೊಳಕ್ಕೆ ಇಟ್ಟೀನಿ. ಇದಕ್ಕೆ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಮಾಡ್ಕೊಂಡಿರುವ ಪಾಸ್ತಾವನ್ನು ಹಾಕ್ಕೊಳ್ಳೋದು. ಇದನ್ನು 5 ನಿಮಿಷ ಕುದ್ರೆ ಸಾಕು. ಇದು ಜಲ್ದಿ ಕುದಿ ಹೋಗುತ್ತೆ. ಮಾರ್ಕೆಟಲ್ಲಿ ಸಿಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು. 20 ನಿಮಿಷದವರೆಗೂ ಅದು ಕುದಿಸ್ಬೇಕಾಗತ್ತೆ. ಇದು ಬೇಕಾದ್ರೆ ಸೇಮ್ ಅದೇ ಟೇಸ್ಟೇ ಬರುತ್ತೆ. ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಈಗ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಲ್ಗಾಗಬೇಕು. ಈಗ ನಾನು ಅದನ್ನು ಚೀಸ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಚೀಸ್ ಕರಗಾಗಿದೆ. ಇದಕ್ಕೆ ಅರ್ಧ ಕಪ್ನಷ್ಟು ಈರುಳ್ಳಿ ಮತ್ತು ಅರ್ಧ ಕಪ್ನಷ್ಟು ಕ್ಯಾರೆಟು ಮತ್ತು ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಅದನ್ನು ಹಾಕ್ಕೋಬೋದು. ಇದು ಪೂರ್ತಿಯಾಗಿ ಮೆತ್ತಗಾಗಬೇಕು ಚೀಸ್ ಜೊತೆ. ಚೀಸ್ ಬದಲು ನೀವು ಬಟರ್ ಕೂಡ ಹಾಕ್ಕೋಬೋದು. ಆಗಲೇ ಮಾಡ್ಕೊಂಡಿರುವ ಟೊಮೆಟೊ ಸಾಸ್ನ ಈಗ ಬೆರೆಸ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಕುದಿಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಅದೇ ಜಾರಿಗೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಇದಕ್ಕೆ ಬೆರೆಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಪಿಜ್ಜಾ ಸೀಸನಿಂಗ್ ಮಸಾಲ ಪೌಡರ್ನ ಹಾಕಿ ಮತ್ತು ಚಿಲ್ಲಿ ಫ್ಲೇಕ್ಸ್ನ 1 ಟೀ ಸ್ಪೂನಷ್ಟು ಹಾಕಿ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ. ಇದಾದ ನಂತರ ನಾವು ಬಾಯ್ಲ್ ಮಾಡ್ಕೊಂಡಿರುವಂಥ ಪಾಸ್ತಾನ ಹಾಕಬೇಕು. ಇದನ್ನು 2 ರೀತಿಯಾಗಿಯೂ ಮಾಡ್ಕೋಬೋದು. ಸೂಪ್ ಥರ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ಕೋಬಹುದು, ಇಲ್ಲ ಗಟ್ಟಿಯಾಗಿಯೂ ಮಾಡ್ಕೋಬಹುದು. ಈಗ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಸ್ತಾ. ತುಂಬ ಚೆನ್ನಾಗಿ ಕುದ್ದಾದಮೇಲೆ ಈ ರೀತಿ ಆಗುತ್ತೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಚೀಸ್ನ ಚಾಪ್ ಮಾಡಿ ಹಾಕಿ ತಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಮಾತ್ರ ಲುಕ್ ಮಸ್ತಾಗಿರುತ್ತೆ.
ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲೇ ಪಾಸ್ತಾ ಮಾಡಿ. ಟ್ರಸ್ಟ್ ಮೀ, ಐ ಆಮ್ ಶೋರ್ 100% ಇದು ಹೊರಗಡೆ ಪಾಸ್ತಾ ಥರನ ಟೇಸ್ಟ್ ಬಂದಿದೆ. ನೀವು ಬೇಕಿದ್ರೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.